ಶಿಡ್ಲಘಟ್ಟದ ರಾಜೀವ್ ಗೌಡನ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಹೇಬ್ರು ಎಫ್ಐಆರ್ ರದ್ದು ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ರು. ಬೇಲ್ ಕೇಳ್ಬಿಟ್ಟು ಮತ್ತೊಂದು ಕೋರ್ಟ್ಗೆ ಹೋಗಿದ್ರು. ಆದ್ರೆ ಎರಡೂ ಕಡೆ ಆಗಿದ್ದು ಮಾತ್ರ ನಿರಾಸೆ. ಶಿಡ್ಲಘಟ್ಟದ ಧಮ್ಕಿ ವೀರನಿಗೆ ಡಬಲ್ ಶಾಕ್. ಧಮ್ಕಿ ವೀರ ರಾಜೀವ್ ಗೌಡಗೆ ಒಂದೇ ಸಲಕ್ಕೆ ಎರಡೆರಡು ಶಾಕು ಎದುರಾಗಿದೆ. ರಾಜೀವ್ ಗೌಡಗೆ ಹೈಕೋರ್ಟ್ ಮೊದಲು ಬಿಗ್ ಶಾಕ್ ಕೊಟ್ಟಿದೆ. ಹೈಕೋರ್ಟಿನಲ್ಲಿ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡಲಾಗಿದೆ. ನನ್ನ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದು ಮಾಡಿ ಎಂದು ರಾಜೀವ್ ಗೌಡ ಕೇಳಿದ್ರು. ಆದ್ರೆ ಹೈಕೋರ್ಟ್ ಅರ್ಜಿ ವಜಾ ಮಾಡಿ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ತನಿಖೆಗೆ ಆದೇಶ ನೀಡಲಾಗಿದ್ದು ಧಮ್ಕಿ ವೀರನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ಬೆದರಿಕೆ ಪತ್ರ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಬಂಧನ ಇನ್ನೂ ಆಗಿಲ್ಲ. ಅಷ್ಟರಲ್ಲೇ ಮತ್ತೊಂದು ಬೆದರಿಕೆ ಹಾಕಲಾಗಿದೆ. ಅನಾಮಧೇಯ ವ್ಯಕ್ತಿಯೋರ್ವ ಆಸಿಡ್ ಎರಚುವುದಾಗಿ ಪತ್ರ ಬರೆದು ಎಚ್ಚರಿಕೆ ನೀಡಿದ್ದಾನೆ. ಅಮೃತ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. Very welcoming. I'm very happy about this pronouncement from the highest court of our state. I'm very happy, sir. Now, although, it was expected as what we had the trust in the legal system. We are happy about it, sir. Yes, sir. ಇದು ಹಿಂಗೆ ಆಗತ್ತೆ ಅಂತ ಒಂದು ಹೋಪ್ ಇತ್ತು ನಮಗೆ. We will not be let down by our judicial system. So, the ಖುಷಿ ಆಗಿದೆ, sir. ನಿರೀಕ್ಷಣಾ ಜಾಮೀನು ಅರ್ಜಿಯು ವಜಾ. ರಾಜೀವ್ ಗೌಡಗೆ ಚಿಂತಾಮಣಿ ಕೋರ್ಟ್ ಕೂಡ ಶಾಕ್ ಕೊಟ್ಟಿದೆ. ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಜನವರಿ 24ಕ್ಕೆ ಕಾಯ್ದಿರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟದ ರಾಜೀವ್ ಗೌಡನ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಹೇಬ್ರು ಎಫ್ಐಆರ್ ರದ್ದು ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ರು. ಬೇಲ್ ಕೇಳ್ಬಿಟ್ಟು ಮತ್ತೊಂದು ಕೋರ್ಟ್ಗೆ ಹೋಗಿದ್ರು. ಆದ್ರೆ ಎರಡೂ ಕಡೆ ಆಗಿದ್ದು ಮಾತ್ರ ನಿರಾಸೆ. ಶಿಡ್ಲಘಟ್ಟದ ಧಮ್ಕಿ ವೀರನಿಗೆ ಡಬಲ್ ಶಾಕ್. ಧಮ್ಕಿ ವೀರ ರಾಜೀವ್ ಗೌಡಗೆ ಒಂದೇ ಸಲಕ್ಕೆ ಎರಡೆರಡು ಶಾಕು ಎದುರಾಗಿದೆ. ರಾಜೀವ್ ಗೌಡಗೆ ಹೈಕೋರ್ಟ್ ಮೊದಲು ಬಿಗ್ ಶಾಕ್ ಕೊಟ್ಟಿದೆ. ಹೈಕೋರ್ಟಿನಲ್ಲಿ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡಲಾಗಿದೆ. ನನ್ನ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದು ಮಾಡಿ ಎಂದು ರಾಜೀವ್ ಗೌಡ ಕೇಳಿದ್ರು. ಆದ್ರೆ ಹೈಕೋರ್ಟ್ ಅರ್ಜಿ ವಜಾ ಮಾಡಿ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ತನಿಖೆಗೆ ಆದೇಶ ನೀಡಲಾಗಿದ್ದು ಧಮ್ಕಿ ವೀರನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ಬೆದರಿಕೆ ಪತ್ರ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಬಂಧನ ಇನ್ನೂ ಆಗಿಲ್ಲ. ಅಷ್ಟರಲ್ಲೇ ಮತ್ತೊಂದು ಬೆದರಿಕೆ ಹಾಕಲಾಗಿದೆ. ಅನಾಮಧೇಯ ವ್ಯಕ್ತಿಯೋರ್ವ ಆಸಿಡ್ ಎರಚುವುದಾಗಿ ಪತ್ರ ಬರೆದು ಎಚ್ಚರಿಕೆ ನೀಡಿದ್ದಾನೆ. ಅಮೃತ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. Very welcoming. I'm very happy about this pronouncement from the highest court of our state. I'm very happy, sir. Now, although, it was expected as what we had the trust in the legal system. We are happy about it, sir. Yes, sir. ಇದು ಹಿಂಗೆ ಆಗತ್ತೆ ಅಂತ ಒಂದು ಹೋಪ್ ಇತ್ತು ನಮಗೆ. We will not be let down by our judicial system. So, the ಖುಷಿ ಆಗಿದೆ, sir. ನಿರೀಕ್ಷಣಾ ಜಾಮೀನು ಅರ್ಜಿಯು ವಜಾ. ರಾಜೀವ್ ಗೌಡಗೆ ಚಿಂತಾಮಣಿ ಕೋರ್ಟ್ ಕೂಡ ಶಾಕ್ ಕೊಟ್ಟಿದೆ. ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಜನವರಿ 24ಕ್ಕೆ ಕಾಯ್ದಿರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟದ ರಾಜೀವ್ ಗೌಡನ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಹೇಬ್ರು ಎಫ್ಐಆರ್ ರದ್ದು ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ರು. ಬೇಲ್ ಕೇಳ್ಬಿಟ್ಟು ಮತ್ತೊಂದು ಕೋರ್ಟ್ಗೆ ಹೋಗಿದ್ರು. ಆದ್ರೆ ಎರಡೂ ಕಡೆ ಆಗಿದ್ದು ಮಾತ್ರ ನಿರಾಸೆ. ಶಿಡ್ಲಘಟ್ಟದ ಧಮ್ಕಿ ವೀರನಿಗೆ ಡಬಲ್ ಶಾಕ್. ಧಮ್ಕಿ ವೀರ ರಾಜೀವ್ ಗೌಡಗೆ ಒಂದೇ ಸಲಕ್ಕೆ ಎರಡೆರಡು ಶಾಕು ಎದುರಾಗಿದೆ. ರಾಜೀವ್ ಗೌಡಗೆ ಹೈಕೋರ್ಟ್ ಮೊದಲು ಬಿಗ್ ಶಾಕ್ ಕೊಟ್ಟಿದೆ. ಹೈಕೋರ್ಟಿನಲ್ಲಿ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡಲಾಗಿದೆ.
ನನ್ನ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದು ಮಾಡಿ ಎಂದು ರಾಜೀವ್ ಗೌಡ ಕೇಳಿದ್ರು. ಆದ್ರೆ ಹೈಕೋರ್ಟ್ ಅರ್ಜಿ ವಜಾ ಮಾಡಿ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ತನಿಖೆಗೆ ಆದೇಶ ನೀಡಲಾಗಿದ್ದು, ಧಮ್ಕಿ ವೀರನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ಬೆದರಿಕೆ ಪತ್ರ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಬಂಧನ ಇನ್ನೂ ಆಗಿಲ್ಲ. ಅಷ್ಟರಲ್ಲೇ ಮತ್ತೊಂದು ಬೆದರಿಕೆ ಹಾಕಲಾಗಿದೆ. ಅನಾಮಧೇಯ ವ್ಯಕ್ತಿಯೋರ್ವ ಆಸಿಡ್ ಎರಚುವುದಾಗಿ ಪತ್ರ ಬರೆದು ಎಚ್ಚರಿಕೆ ನೀಡಿದ್ದಾನೆ. ಅಮೃತ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. Very welcoming. I'm very happy about this pronouncement from the highest court of our state. I'm very happy, sir. Now, although, it was expected as what we had the trust in the legal system. We are happy about it, sir. Yes, sir. ಇದು ಹಿಂಗೆ ಆಗತ್ತೆ ಅಂತ ಒಂದು ಹೋಪ್ ಇತ್ತು ನಮಗೆ. We will not be let down by our judicial system. So, the ಖುಷಿ ಆಗಿದೆ, ಸರ್. ನಿರೀಕ್ಷಣಾ ಜಾಮೀನು ಅರ್ಜಿಯು ವಜಾ. ರಾಜೀವ್ ಗೌಡಗೆ ಚಿಂತಾಮಣಿ ಕೋರ್ಟ್ ಕೂಡ ಶಾಕ್ ಕೊಟ್ಟಿದೆ. ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಜನವರಿ 24ಕ್ಕೆ ಕಾಯ್ದಿರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟದ ರಾಜೀವ್ ಗೌಡನ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಹೇಬ್ರು ಎಫ್ಐಆರ್ ರದ್ದು ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ರು. ಬೇಲ್ ಕೇಳ್ಬಿಟ್ಟು ಮತ್ತೊಂದು ಕೋರ್ಟಿಗೆ ಹೋಗಿದ್ರು. ಆದ್ರೆ ಎರಡೂ ಕಡೆ ಆಗಿದ್ದು ಮಾತ್ರ ನಿರಾಸೆ. ಶಿಡ್ಲಘಟ್ಟದ ಧಮ್ಕಿ ವೀರನಿಗೆ ಡಬಲ್ ಶಾಕ್. ಧಮ್ಕಿ ವೀರ ರಾಜೀವ್ ಗೌಡಗೆ ಒಂದೇ ಸಲಕ್ಕೆ ಎರಡೆರಡು ಶಾಕು ಎದುರಾಗಿದೆ. ರಾಜೀವ್ ಗೌಡಗೆ ಹೈಕೋರ್ಟ್ ಮೊದಲು ಬಿಗ್ ಶಾಕ್ ಕೊಟ್ಟಿದೆ. ಹೈಕೋರ್ಟಿನಲ್ಲಿ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡಲಾಗಿದೆ. ನನ್ನ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದು ಮಾಡಿ ಎಂದು ರಾಜೀವ್ ಗೌಡ ಕೇಳಿದ್ರು. ಆದ್ರೆ ಹೈಕೋರ್ಟ್ ಅರ್ಜಿ ವಜಾ ಮಾಡಿ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ತನಿಖೆಗೆ ಆದೇಶ ನೀಡಲಾಗಿದ್ದು, ಧಮ್ಕಿ ವೀರನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ಬೆದರಿಕೆ ಪತ್ರ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಬಂಧನ ಇನ್ನೂ ಆಗಿಲ್ಲ. ಅಷ್ಟರಲ್ಲೇ ಮತ್ತೊಂದು ಬೆದರಿಕೆ ಹಾಕಲಾಗಿದೆ. ಅನಾಮಧೇಯ ವ್ಯಕ್ತಿಯೋರ್ವ ಆಸಿಡ್ ಎರಚುವುದಾಗಿ ಪತ್ರ ಬರೆದು ಎಚ್ಚರಿಕೆ ನೀಡಿದ್ದಾನೆ. ಅಮೃತ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. Very welcoming. I'm very happy about this pronouncement from the highest court of our state. I'm very happy, sir. Now, although, it was expected as what we had the trust in the legal system. We are happy about it, sir. Yes, sir. ಇದು ಹಿಂಗೆ ಆಗತ್ತೆ ಅಂತ ಒಂದು ಹೋಪ್ ಇತ್ತು ನಮಗೆ. We will not be let down by our judicial system. So,